ಡ್ರಗ್ಸ್ ಗಾಂಜಾ ಅನ್ನೋ ಮಾದಕ ವಸ್ತು ಮಾಫಿಯಾ ನಿಲ್ಲೋದಿಲ್ಲ ಬಿಡಿ. ಯಾಕಂದ್ರೆ ಅಕ್ರಮವಾಗಿ ನಡೆಯುವಂತಹ ಈ ದಂಧೆಯಲ್ಲಿ ಹಣ ಮಾಡೋಕೆ ಪೆಡ್ಲರ್ಸ್ ಒಂದಲ್ಲ ಒಂದು ರೀತಿ ಆಕ್ಟಿವ್ ಆಗಿರ್ತಾರೆ. ಪೊಲೀಸರ ಕಣ್ತಪ್ಪಿಸಿ ಗಾಂಜಾ ಡ್ರಗ್ಸ್ ಸಾಗಾಟ ಮಾಡ್ತಾರೆ. ಆದ್ರೆ ತರಕಾರಿ ರೀತಿ ಮೂಟೆಗಟ್ಟಲೆ ಗಾಂಜಾ ಮಾರ್ತಿದ್ದವನನ್ನ ಅರೆಸ್ಟ್ ಮಾಡಲಾಗಿದೆ. ತರಕಾರಿ ರೀತಿ ಮೂಟೆ ಮೂಟೆ ಗಾಂಜಾ ಸಾಗಾಟ. 3.5 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ. ತರಕಾರಿ ಸಾಗಿಸುವ ನೆಪದಲ್ಲಿ ಕಂಟೈನರ್ನಲ್ಲಿ ಸಾಗಿಸಲಾಗುತ್ತಿದ್ದ 3.57 ಕೋಟಿ ರೂಪಾಯಿ ಮೌಲ್ಯದ 333 ಕೆಜಿ ಗಾಂಜಾವನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಈ ವರ್ಷದಲ್ಲಿ ವಶಪಡಿಸಿಕೊಂಡ ಅತಿದೊಡ್ಡ ಪ್ರಮಾಣದ ಗಾಂಜಾ ಕೇಸ್ ಇದಾಗಿದ್ದು, ಚಾಮರಾಜನಗರ ಜಿಲ್ಲೆಗೆ ಅಕ್ರಮವಾಗಿ ಮಾದಕ ವಸ್ತು ಪೂರೈಸುತ್ತಿದ್ದ ಜಾಲವನ್ನ ಭೇದಿಸಿದ್ದಾರೆ. ಪ್ರಕರಣ ಸಂಬಂಧ ಲಾರಿ ಚಾಲಕ ರವಿ ಎಂಬಾತನನ್ನ ಬಂಧಿಸಲಾಗಿದೆ. ಈ ವಿಚಾರ ಸದನದಲ್ಲೂ ಸದ್ದು ಮಾಡಿದೆ. ಕಾಲೇಜು ಮತ್ತೆ ಶಾಲೆಗಳ ಸುತ್ತಲೂ ಈ ಡ್ರಗ್ದು ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ತಿರುಪತಿಯಿಂದ ಬಂದಿದ್ವಿ ನಾವು. ತಿರುಪತಿ ಅಂದ ತಕ್ಷಣ ಹೆಂಗೆ ಲಾಡ್ ಬರುತ್ತೆ ಅಂತ, ಅದನ್ನು ಕೂಡ ನಿನ್ನೆ ಸಂಜೆ ಸುಮಾರು 7 ಕೋಟಿ ರೂಪಾಯಿ ಡ್ರಗ್ ಅನ್ನ ನಿನ್ನೆ ಹಿಡಿದಿದ್ದಾರೆ ದಿನನಿತ್ಯ. ನಾಯಂಡಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ತರಕಾರಿ ತುಂಬಿದ ಕಂಟೈನರ್ ಲಾರಿ ಮೂವ್ ಆಗ್ತಿತ್ತು. ಖಚಿತ ಮಾಹಿತಿ ಬೆನ್ನತ್ತಿದ್ದ ಸಿಸಿಬಿ ಟೀಮ್ ಗಾಡಿಯನ್ನ ಅಡ್ಡ ಹಾಕಿದ್ರು. ಗಾಡಿಲಿ ಏನಿದೆ ಅಂದಾಗ ತರಕಾರಿ ಸಾರ್ ಅಂತ ಡ್ರೈವರ್ ಹೇಳಿದ್ದ. ಆದ್ರೆ ಮೊದಲೇ ಮಾಹಿತಿ ಬಂದಿರೋದ್ರಿಂದ ಸಿಸಿಬಿ ಟೀಮ್ ಕಂಟೈನರ್ ಓಪನ್ ಮಾಡಿಸಿದ್ರು. ಈ ವೇಳೆ ತರಕಾರಿಗಳ ಕೆಳಗಡೆ ದೊಡ್ಡ ದೊಡ್ಡ ಮೂಟೆಗಳಲ್ಲಿ ಗಾಂಜಾ ಪತ್ತೆಯಾಗಿತ್ತು. ಕೂಡಲೇ ಲಾರಿ ಸಮೇತ ಗಾಂಜಾವನ್ನ ವಶಕ್ಕೆ ಪಡೆದು ಚಾಲಕ ರವಿಯನ್ನ ಬಂಧಿಸಲಾಗಿದೆ. ಒಂದು ಒಳ್ಳೆಯ ಡ್ರಗ್ಸ್ ನಮ್ಮದು ಏನು ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ನಾವು ಕಂಟಿನ್ಯೂಸ್ ಆಗಿ ಡ್ರಗ್ಸ್ ಅಗೇನ್ಸ್ಟ್ ನಮ್ಮದು ಕಾರ್ಯಾಚರಣೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ಒಳ್ಳೆ ಸೀಸರ್ ಆಗಿದೆ. ಇದರಲ್ಲಿ ಸಿಸಿಬಿ ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದ 332 kg ಗಾಂಜಾ, ಇದು ರೆಕಾರ್ಡ್. ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಯಾವುದು ಸಿಕ್ಕಿಲ್ಲ ಇಲ್ಲಿವರೆಗೆ. ಜೊತೆಗೆ ಒಂದು ಗುಡ್ಸ್ ವೆಹಿಕಲ್ ಮತ್ತು ಮೊಬೈಲ್ ಫೋನ್ ಎಲ್ಲ ಸೇರಿ ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಆರೋಪಿಗಳು ಆಂಧ್ರ ಪ್ರದೇಶದ ರಾಜಮಂಡ್ರಿಯಿಂದ ಈ ಗಾಂಜಾ ಸಾಗಿಸುತ್ತಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಬೆಂಗಳೂರು, ಮೈಸೂರು, ಮಳವಳ್ಳಿ ಮೂಲಕ ಚಾಮರಾಜನಗರ ಜಿಲ್ಲೆಗೆ ರೀಚ್ ಮಾಡಿಸೋ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಸಿಸಿಬಿ ಟೀಮ್ ಅಷ್ಟರಲ್ಲೇ ಪತ್ತೆ ಮಾಡಿದೆ. ಸಿಸಿಬಿ ಪೊಲೀಸರ ಜೊತೆಗೆ ಉಪ್ಪಾರಪೇಟೆ ಮತ್ತು ಕಾಡುಗೋಡಿ ಪೊಲೀಸರು ಸಹಕಾರ ನೀಡಿದ್ದು, ಪೊಲೀಸರ ಕೆಲಸಕ್ಕೆ ಕಮಿಷನರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನುವಂಥ ಮಾತು 100ಕ್ಕೆ 100ರಷ್ಟು ಸತ್ಯ. ಲಾಭ ಆಗುತ್ತೆ ಅಂದ್ರೆ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಕೆಲವರು ಟೋಪಿ ಕೂಡ ಹಾಕಿಸಿಕೊಳ್ತಾರೆ. ಹೀಗೆ ಡಬಲ್ ತ್ರಿಬಲ್ ಹಣ ಸಿಗುತ್ತೆ ಅಂತ ಆಸೆಗೆ ಬಿದ್ದವರು ಲಕ್ಷ ಲಕ್ಷ ಹಣ ಕಳ್ಕೊಂಡಿದ್ದಾರೆ. ಹಣ ತ್ರಿಬಲ್ ಮಾಡಿ ಕೊಡ್ತೀವಿ ಅಂತ ಮಕ್ಮಲ್ ಟೋಪಿ, ಭಾರೀ ಲಾಭದ ಆಸೆ ತೋರಿಸಿ ನಾಮ ಹಾಕಿದ ಖದೀಮರು. ಜಗತ್ತಿನಲ್ಲಿ ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಅನ್ನೋದು ಸತ್ಯ. ಹಣ ಡಬ್ಲಿಂಗ್ ಅನ್ನೋ ಬಣ್ಣದ ಮಾತಿಗೆ ಮರುಳಾದ ಗುತ್ತಿಗೆದಾರ ಲಕ್ಷ ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಹಣ ಚೀಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಪೊಲೀಸರ ಮೊರೆ ಹೋಗಿದ್ದು, ಸದ್ಯ ಪೊಲೀಸರು 3 ಬಂಧಿಸಿ 40 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬಾಗಲಕುಂಟೆ ಠಾಣೆ ವ್ಯಾಪ್ತಿಯಲ್ಲಿ ಹಣ ಡಬ್ಲಿಂಗ್ ಮಾಡುವ ನೆಪದಲ್ಲಿ ಗುತ್ತಿಗೆದಾರ ರಮೇಶ್ ಅನ್ನೋರಿಗೆ 28 ಲಕ್ಷ ರೂಪಾಯಿ ವಂಚಿಸಲಾಗಿದೆ. ಮಧುಗಿರಿ ಮೂಲದ ವಿಜಯ್, ಕೆರೆಗುಡ್ಡದ ಹಳ್ಳಿಯ ಕೃಷ್ಣ ಸಿಂಗ್ ಮತ್ತು ಚಾಲಕ ನವೀನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾರಿಶ್ ಹಣ ಅಂತ ಪುಂಗಿ ಬಿಟ್ಟಿದ್ದ ಖದೀಮರು, ನಮ್ಮ ಹತ್ರ ದುಡ್ಡಿದೆ, ಆದರೆ 90 ದಿನದಲ್ಲಿ ನಾರ್ಮಲ್ ಕಾಗದ ಆಗತ್ತೆ, ಅಷ್ಟರಲ್ಲಿ ಅದನ್ನ ಖರ್ಚು ಮಾಡಬೇಕು, ನೀವು ನಮಗೆ 1 ಲಕ್ಷ ಕೊಟ್ರೆ ನಾವು 3 ಲಕ್ಷ ಕೊಡ್ತೀವಿ, 90 ದಿನಗಳ ಒಳಗೆ ಯಾವುದಕ್ಕಾದರೂ ಖರ್ಚು ಮಾಡಿಬಿಡಿ ಅಂತ ನಂಬಿಸಿದ್ರು. ಆರೋಪಿಗಳ ಮಾತನ್ನು ನಂಬಿದ ಗುತ್ತಿಗೆದಾರ ರಮೇಶ್ 28,60,000 ರೂಪಾಯಿ ಹಣವನ್ನ 8ನೇ ಮೈಲಿ ಬಳಿ ತಂದಿದ್ರು. ಇಷ್ಟು ಹಣಕ್ಕೆ ಆ ಕಡೆ 1 ಕೋಟಿ ಸಿಗುತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ರು. ಹೋಟೆಲ್ ಒಂದರಲ್ಲಿ ಹಣ ಪಡೆದ ಆರೋಪಿಗಳು ಅದನ್ನ ಚೆಕ್ ರೂಪಕ್ಕೆ ಬದಲಿಸಿ ಬರ್ತೀವಿ ಅಂತ ಹಣದ ಸಮೇತ ಪರಾರಿಯಾಗಿದ್ರು. ಚೀಟಿಂಗ್ ಇದೆ, ಯಾಕೆಂದರೆ ಜನಗೆ ಅವರು ನಂಬಿಸಿ ನಿಮಗೆ ಒಂದು ನೀವು ಏನು ಕೊಡ್ತೀರಾ ಅದಕ್ಕೆ 3 ಪಟ್ಟು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಅವ್ರಿಗೆ ನಂಬಿಸಿ ಈ ಥರ ಮಾಡಿಬಿಟ್ಟಿದ್ರು.
ಬೈ ಚಾನ್ಸ್ 2 ಕೇಸ್ ನಮ್ಮ ಗಮನಕ್ಕೆ ಬಂದಿದೆ, ಇನ್ನೂ ಇರ್ಬೋದು ಕೆಲವು ಕೇಸಸ್ ಇದ್ದರೆ ಜನಕ್ಕೆ ನಾವು ಅಪೀಲ್ ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ಟರೆ ನಾವು ಅದರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 2 ಕೇಸ್ ಪತ್ತೆಯಾಗಿದೆ, ಇದರಲ್ಲಿ 3 ಜನ ಆರೋಪಿಯವರು ಅರೆಸ್ಟ್ ಆಗಿದೆ. ಮೋಸ ಹೋಗಿದ್ದು ಗೊತ್ತಾಗ್ತಿದ್ದಂತೆ ರಮೇಶ್ ಬಾಗಲಕೋಟೆ ಠಾಣೆಗೆ ದೂರು ಕೊಟ್ಟಿದ್ರು. ತನಿಖೆ ನಡೆಸಿದ ಪೊಲೀಸರು ವಂಚಕರನ್ನ ಬಂಧಿಸಿ 40 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಕೇವಲ ರಮೇಶ್ ಮಾತ್ರ ಅಲ್ಲ, ಇದೇ ರೀತಿಯಲ್ಲೇ ಮತ್ತೋರ್ವ ವ್ಯಕ್ತಿ ಕೂಡ 18 ಲಕ್ಷ ರೂಪಾಯಿ ಕಳೆದುಕೊಂಡಿರೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಆದರೂ ಹಣ ಅಡ್ಡದಾರಿಯಲ್ಲಿ ಡಬಲ್ ಆಗುತ್ತೆ ಅಂದ್ರೆ ನಾಮ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದೇ ಬೇಸರದ ವಿಚಾರ. ಮಾತೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.